ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ತೆರಿಗೆ ವಿಚಾರ ಪರಿಸರ ಸ್ನೇಹಿ ವಾಹನಗಳನ್ನು ರಾಜ್ಯ ದೂರ ಸರಿಸುತ್ತಿದೆ. ಲೈಫ್ ಟೈಮ್ ಟ್ಯಾಕ್ಸ್ ಮುಖಾಂತರ ಹಣ ಸಂಪಾದನೆಯ ದಾರಿ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿರೋದು. ಡೀಸೆಲ್ ಪೆಟ್ರೋಲ್ ಬಳಕೆಗೆ ಕಾಂಗ್ರೆಸ್ ಪ್ರೋತ್ಸಾಹ ಕೊಡುತ್ತಿದೆ. ರಾಜ್ಯದಲ್ಲಿ ಡೀಸೆಲ್ ಮೇಲೆ ವ್ಯಾಟ್ ವಿಧಿಸಲಾಗ್ತಿದೆ. ಅಭಿವೃದ್ಧಿಗಿಂತಲೂ ಕೇವಲ ತೆರಿಗೆ ವಸೂಲಿಗೆ ಇವರು ಆದ್ಯತೆ ಕೊಡ್ತಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು. ಕರ್ನಾಟಕ ಸರ್ಕಾರ ವಿದ್ಯುತ್ ಚಾಲಿತ ವಾಹನಗಳೇನು ಇಲ್ಲಿವರೆಗೆ ಕರ ವಿನಾಯಿತಿಯನ್ನು ಪಡೆದಿದ್ದು ಟ್ಯಾಕ್ಸ್ ಎಕ್ಸಂಪ್ಷನ್ ಅದನ್ನು ಹಿಂತೆಗೆದುಕೊಂಡಿದ್ದಾರೆ. ಟ್ಯಾಕ್ಸ್ ಎಕ್ಸಂಪ್ಷನ್ ಹ್ಯಾಸ್ ಬಿನ್ ವಿತ್ಡ್ರಾನ್ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಇದು ನಮ್ಮ ದೇಶದ ಮತ್ತು ಜಗತ್ತಿನಲ್ಲಿ ಏನು EV ವೆಹಿಕಲ್ಸ್ ಮೇಲೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಶಿಫ್ಟ್ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗ್ತದೆ. ಮೊದಲನೇದಾಗಿ ಇದರಿಂದ ನಮ್ಮ ದೇಶಕ್ಕಾಗುವಂತಹ ಲಾಸು ನಾವು 2030ರವರೆಗೆ 50% ನಾವು ಎಮಿಷನ್ ಕಮ್ಮಿ ಮಾಡುವಂಥ ಗುರಿಯನ್ನು ಇಟ್ಕೊಂಡು ಹೊರಟಿರೋದು ಇತ್ಯಾದಿ ಒಟ್ಟಾರೆ ಪೊಲ್ಯೂಷನ್ ಬಗ್ಗೆ ಒಂದಿದ್ರೆ, ಇನ್ನೊಂದು ಪ್ರಮುಖವಾದಂಥ ಸಂಗತಿ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದ್ದಂಥದ್ದು, ಇದರಿಂದ ಪುನಃ ಜನ ಡೀಸೆಲ್ ವೆಹಿಕಲ್ಲು ಮತ್ತು ಪೆಟ್ರೋಲ್ ವೆಹಿಕಲ್ಗೆ ವಾಪಸ್ ಹೋಗೋದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗ್ತದೆ. ಇದರ ಪರಿಣಾಮ ಏನು ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಡೀಸೆಲು ಪೆಟ್ರೋಲು ಇತ್ಯಾದಿ ಏನಿದೆ ಅರ್ಥಾತ್ ಕಚ್ಚಾ ತೈಲವನ್ನು ನಾವು ವಿದೇಶದಿಂದ ತರಿಸ್ಕೊಳ್ತೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಇಲ್ಲ ಅದು, ಯಾಕಂದ್ರೆ ಅದು ನೈಸರ್ಗಿಕ ಒಂದು ಪ್ರಾಡಕ್ಟ್, ಅದು ನೈಸರ್ಗಿಕ ಉತ್ಪಾದನೆ. ಅದು ಭೂಮಿಯಲ್ಲಿ ಸಮುದ್ರದ ಆಳದಲ್ಲಿ ಇದ್ರೆ ತೆಗಿಬೋದು. ನಮ್ಮ ದೇಶದಲ್ಲಿ ಅದು ಬಹಳ ಕಮ್ಮಿ ಇದೆ. ಹಾಗಾಗಿ ನಾವು ವಿದೇಶದಿಂದ ತರಿಸ್ಕೊಳ್ತಾ ಇದ್ವಿ. ಅದು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ಏನು ಯುದ್ಧ ನಡೀತಾ ಇದೆ ಅದರ ಪರಿಣಾಮವಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ, ಮಧ್ಯಪ್ರಾಚ್ಯಗಳ ಮೇಲೆ ಏನು ಅಟ್ಯಾಕ್ ಆಗ್ತಾ ಇದೆ, ಅಲ್ಲಿಂದನೇ ನಮ್ಮ ಕ್ರೂಡ್ ಆಯಿಲು, LPG ಇತ್ಯಾದಿ ಎಲ್ಲ ಬರೋದು. ಅಲ್ಲಿ ಇವತ್ತು ಈ ಪರಿಸ್ಥಿತಿ ಇದ್ದಾಗ, ಈಗಾಗಲೇ ಕಚ್ಚಾ ತೈಲದ ಬೆಲೆ ಆಕಾಶಕ್ಕೇರಿದಾಗ ಇಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ವಿತ್ಡ್ರಾ ಮಾಡೋದು ಸರ್ಕಾರದ ಎಷ್ಟೊಂದು ದಿವಾಳಿಯಾಗಿದೆ. ಕರ್ನಾಟಕ ಸರ್ಕಾರ